ವರ್ಷಗಳಿಂದ ಭತ್ತ ಬೆಳೆಯುತ್ತಿದ್ದರೂ ನಿರೀಕ್ಷಿತ ಲಾಭ ಕಾಣದ ರೈತರೊಬ್ಬರು ಅದೇ ಕೃಷಿ ಭೂಮಿಯಲ್ಲಿ ಈಗ ತಾವರೆ ಬೆಳೆದು ಆರ್ಥಿಕ ಪ್ರಗತಿ ಸಾಧಿಸಿದ್ದಾರೆ. ಬೆಳಗಿನ ಜಾವ ಅರಳಿ ಕಂಗೊಳಿಸುವ ತಾವರೆ ಪುಷ್ಪಗಳ ನೋಟ ಒಂದೆಡೆಯಾದರೆ ತಾವರೆ ಕೃಷಿ ಮಾಡಿ ಒಳ್ಳೆಯ ಲಾಭ ಕಾಣುತ್ತಿರುವ ರೈತರ ಸಂತಸ ಮತ್ತೊಂದೆಡೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮುಂಜಾನೆ ಅರಳಿ ನಿಂತ ಬಣ್ಣ ಬಣ್ಣದ ತಾವರೆಗಳ ಆಕರ್ಷಣೆ, ಗಾಳಿಗೆ ತೂಗಾಡುತ್ತಾ ಪರಿಮಳ ಸೂಸುತ್ತಿರುವ ಪುಷ್ಪಗಳ ರಾಶಿ, ದೇವರ ಚರಣಗಳಿಗೆ ಮುಡಿಪಾಗಲು ಬಿರಿದ ತಾವರೆಯ ನೋಟ ಕಣ್ಣಿಗೆ ಹಬ್ಬವೇ ಸರಿ. ಇದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಳಿಯಾರಗೋಳಿಯ ರೈತ ಮನೋಹರ ಶೆಟ್ಟಿ ಅವರ ತಾವರೆ ಕೃಷಿ ಭೂಮಿಯ ನಯನ ಮನೋಹರ ನೋಟ. ಭತ್ತದ ಗದ್ದೆಯನ್ನೇ ತಾವರೆ ಕೊಳವಾಗಿ ಪರಿವರ್ತಿಸಿರುವ ರೈತ ಮನೋಹರ್ ಶೆಟ್ಟಿ ಈಗ ಉತ್ತಮ ಆದಾಯದ ಹಾದಿಯಲ್ಲಿದ್ದಾರೆ. ಈ ಮೊದಲು ವರ್ಷಗಳಿಂದ ಭತ್ತದ ಕೃಷಿ ಮಾಡುತ್ತಿದ್ದ ಅವರು ನಿರೀಕ್ಷಿತ ಲಾಭ ಕಂಡಿರಲಿಲ್ಲ. ಬಳಿಕ ತಾವರೆ ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದು ಗದ್ದೆಯನ್ನೇ ತಾವರೆ ಕೃಷಿ ಭೂಮಿಯಾಗಿ ಪರಿವರ್ತಿಸಿದ್ದಾರೆ. ಪ್ರಸ್ತುತ 3 ಎಕರೆ ಪ್ರದೇಶದಲ್ಲಿ ಕರಾವಳಿಯ ಹವಾಮಾನಕ್ಕೆ ಒಗ್ಗುವ ವಿವಿಧ ತಳಿಯ ತಾವರೆ ಹೂವುಗಳನ್ನು ಬೆಳೆಸಲಾಗಿದೆ. ಇಲ್ಲಿ ಬೆಳೆದ ಹೂಗಳಿಗೆ ಅಪಾರ ಬೇಡಿಕೆಯೂ ಇದೆ. ಕೊಲ್ಲೂರು ಮೂಕಾಂಬಿಕಾ, ಉಚ್ಚಿಲ ಮಹಾಲಕ್ಷ್ಮಿ, ಕಾಪು ಮಾರಿಗುಡಿ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವರ ಸನ್ನಿಧಾನಕ್ಕೆ ಇಲ್ಲಿಯ ತಾವರೆ ಪುಷ್ಪಗಳೇ ಪ್ರಿಯ. ಅಲ್ಲದೆ ಮದುವೆ ಸೇರಿದಂತೆ ಶುಭ ಸಮಾರಂಭಗಳಿಗೂ ತಾವರೆ ಹೂವು ಬಳಸಲಾಗುತ್ತದೆ. ಸ್ಥಳೀಯ ವ್ಯಾಪಾರಿಗಳು ನಿತ್ಯ ಕೃಷಿ ಭೂಮಿಗೆ ಆಗಮಿಸಿ ಹೂವುಗಳನ್ನು ಕೊಂಡು ಹೋಗುತ್ತಾರೆ. ತಾವರೆ ಕೃಷಿಗೆ ತಗಲುವ ನಿರ್ವಹಣೆ ವೆಚ್ಚ ಅತ್ಯಂತ ಕಡಿಮೆ ಇದ್ದು, ಮೊದಲ ಬಾರಿಗೆ ಹೂ ಕೊಯ್ಲಿಗೆ ಬಂದ ಬಳಿಕ ನಿರಂತರವಾಗಿ ವರ್ಷಗಳ ಕಾಲ ಇಳುವರಿ ಪಡೆಯಬಹುದಾಗಿದೆ. ದೂರದರ್ಶನದೊಂದಿಗೆ ಮನೋಹರ್ ಶೆಟ್ಟಿ, ಭತ್ತ ಬೆಳೆಯುತ್ತಿದ್ದಾಗ ಸಿಗುತ್ತಿದ್ದ ಆದಾಯ ಖರ್ಚಿಗೆ ಸಮವಾಗುತ್ತಿತ್ತು. ಇದರಿಂದ ತಾವರೆ ಕೃಷಿಯತ್ತ ಮುಖ ಮಾಡಿದ್ದು ಲಾಭ ತಂದಿದೆ. ವಿವಿಧ ಪ್ರಮುಖ ದೇವಸ್ಥಾನಗಳಿಂದ ನಿರಂತರ ತಾವರೆಗೆ ಬೇಡಿಕೆ ಇದ್ದು, ಸ್ಥಳೀಯ ವ್ಯಾಪಾರಿಗಳಿಂದಲೂ ಅಪಾರ ಬೇಡಿಕೆ ಇದೆ ಎಂದು ತಿಳಿಸಿದರು. ಇಲ್ಲಿದು ನನ್ನ ಫೀಲ್ಡ್ನಲ್ಲಿ ನಾವು ಒಂದು ಸಣ್ಣ ಗದ್ದೆನಲ್ಲಿ ಒಂದು 30 ಸೆನ್ಸ್ ಗದ್ದೆನಲ್ಲಿ ಒಂದು 7-8 ಬೇರೆ ಬೇರೆ ರೋಸ್ ಮಾಡಿದೆ. ನಾವು ಇಲ್ಲಿ ನೋಡುವಾಗ ನಮಗೆ ಬೆಸ್ಟ್ ಆಫ್ ಎಂಥ ವೆರೈಟಿನಲ್ಲಿ ಡಿಮಾಂಡ್ ಉಂಟು ಅಂತ ಚೆಕ್ ಮಾಡಿದ್ವಿ. ನಾವು 1 ವರ್ಷಕ್ಕೆ ಆ್ಯಕ್ಚುಲಿ ಇದರಲ್ಲಿ ಎಂತಾಗ್ತದೆ, 90 ದಿವಸನಲ್ಲಿ ಅದು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ. ನಾವು ರೂಟ್ ಹಾಕಿದರೆ 90 ದಿವಸ, ಬೀಜ ಹಾಕಿದರೆ ಸ್ವಲ್ಪ ಟೈಮ್ ಹೋಗ್ತದೆ, ಬೀಜಕ್ಕೆ ಡೆವಲಪ್ ಆಗೋ ಟೈಮ್ ಹೋಗ್ತದೆ. ಕೊಲ್ಲೂರು ಟೆಂಪಲ್ ನಮಗೆ ತುಂಬ ಡಿಮಾಂಡ್ನಲ್ಲಿ ಸ್ಟಾರ್ಟ್ ಆಗಿದೆ. ಕೊಲ್ಲೂರು ನಮಗೆ ದಿವಸಕ್ಕೆ ಒಂದು 300 ಹೂ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಮಗೆ ಅವರು ವೈಟ್ ಫಿಯೋನಿಗೆ ಜಾಸ್ತಿ ಡಿಮಾಂಡ್ ಮಾಡ್ತಾರೆ, ವೈಟ್ ಹೂಗೆ ಜಾಸ್ತಿ ಮಾಡ್ತಾರೆ. ರೈತ ಪ್ರಕಾಶ್ ಉಪಬೆಳೆಯ ಮೂಲಕ ಹೆಚ್ಚುವರಿ ಲಾಭದ ಬಗ್ಗೆ ಆಲೋಚಿಸುತ್ತಿದ್ದಾಗ ಮನೋಹರ್ ಶೆಟ್ಟಿ ಅವರ ತಾವರೆ ಕೃಷಿಯ ಬಗ್ಗೆ ತಿಳಿಯಿತು. ತಾವರೆ ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಂಡಿದ್ದು, ಒಮ್ಮೆ ಕೃಷಿ ಮಾಡಿದರೆ ಹಲವು ವರ್ಷಗಳ ಕಾಲ ಲಾಭ ಗಳಿಸಬಹುದು ಎಂದರು. ಮನೋಹರ್ ಶೆಟ್ಟಿ ಅವರ ಲೋಟಸ್ ಫಾರ್ಮ್ ಅನ್ನು ಒಮ್ಮೆ ನೋಡಿ ಬನ್ನಿ ಅಂತ ಹೇಳಿದರು. ಅದನ್ನು ಬಂದು ನೋಡಿದಾಗ ಅಲ್ಲಿಯ ಒಂದು ವಿಶಾಲವಾದ ಪ್ರದೇಶದಲ್ಲಿ ಅವರು ಬೆಳೆದಿರೋ ಬೆಳೆಯನ್ನು ನೋಡಿ ಅದರ ಬಗ್ಗೆ ಅವರಲ್ಲಿ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನಾವು ಕೂಡ ಒಂದು ಉಪಬೆಳೆಯಾಗಿ ಇದನ್ನು ಬೆಳಿಬೋದು ಅನ್ನೋ ಒಂದು ಆಸಕ್ತಿಯಿಂದ ನಾವು ಅದನ್ನು ಬೆಳೆಯೋ ಪ್ರಯತ್ನದಲ್ಲಿ ಮಾಡಿದ್ದೀವಿ. ಹಾಗೆ ಇದನ್ನು ಮಾರ್ಕೆಟ್ ತುಂಬ ಇಲ್ಲಿ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ದೇವಸ್ಥಾನಗಳು ಜಾಸ್ತಿ ಇರೋದ್ರಿಂದ ಕೋಲ ಈ ರೀತಿಯ ದೇವಸ್ಥಾನಗಳಿಗೆ ಈ ಹೂವು ತುಂಬ ಬೇಡಿಕೆ ಇದೆ. ಮತ್ತೊಬ್ಬ ರೈತ ರಾಹುಲ್ ಶೆಟ್ಟಿ, ಭತ್ತಕ್ಕಿಂತಲೂ ತಾವರೆ ಕೃಷಿ ಹೆಚ್ಚು ಲಾಭದಾಯಕವಾಗಿದೆ. ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸೃಷ್ಟಿಯಿಂದ ಲಾಭ ಗಳಿಸಬಹುದಾಗಿದೆ. ಅಲ್ಲದೆ ನಿರ್ವಹಣೆ ವೆಚ್ಚವೂ ಕಡಿಮೆ ಎಂದು ಹೇಳಿದರು. ಹೊಸತಾಗಿ ಈಗ ತಾವರೆ ಹೂವದ್ದು ಕೃಷಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದನ್ನು ನೋಡಿದರೆ ನಮಗೆ ಭತ್ತದಲ್ಲಿ ಉಂಟಲ್ಲ ಅಷ್ಟು ಏನು ಲಾಭದಾಯಕ ಅಲ್ಲ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತದೆ. ಈಗ ಹೊಸಲ ಮಳೆ ಫುಲ್ಲಾಗಿ ಭತ್ತ ಎಲ್ಲ ಕೊಳ್ತಾ ಇತ್ತು ನೆರೆ ಬಂದು. ಈ ಸಲ ನೋಡಿ ಮಳೆ ಕಡಿಮೆ, ಭತ್ತದ್ದು ಅಷ್ಟು ಬೆಳೆ ಇದು ಬರ್ತಿಲ್ಲ. ಅದನ್ನು ನೋಡಿದರೆ ಈ ರೀತಿ ಒಳ್ಳೆ ಮಾರ್ಕೆಟಿಂಗ್ ಮಾಡಿದೆ ತಾವರೆ ಹೂವಲ್ಲಿ ತುಂಬ ಫೆಸಿಲಿಟಿ, ಅಂದರೆ ಬೇರೆ ಬೇರೆ ಐಟಮ್ ಎಲ್ಲ ಇದು ಮಾಡಲಿಕ್ಕೆ ಆಗ್ತದೆ. ಖರೀದಿದಾರ ಅಮರ್ನಾಥ್ ಶೆಟ್ಟಿ,
ತಾವರೆ ಕೃಷಿಯಲ್ಲಿ ಒಮ್ಮೆ ಹೂಡಿಕೆ ಮಾಡಿದರೆ ವರ್ಷವಿಡೀ ಹೂ ಇಳುವರಿ ಪಡೆಯಬಹುದಾಗಿದೆ. ಆ ಮೂಲಕ ಉತ್ತಮ ಆದಾಯಕ್ಕೆ ಮಾರ್ಗವಾಗಿದೆ ಎಂದರು. ನಾವೊಂದು ತಾವರೆಯದು ಒಂದು ಪ್ರಯೋಗ ಮಾಡಿದೆ. ಈಗ ಅದ್ರ ತುಂಬ ಸಕ್ಸಸ್ ಆಗ್ತಾ ಉಂಟು. ಒಳ್ಳೆ ಮಾರ್ಕೆಟಿಂಗ್, ಒಳ್ಳೆ ಡಿಮಾಂಡ್ ಉಂಟು ಇದಕ್ಕೆ ಎಲ್ಲ ರೈತರು ಇದನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯ ಆದಾಯ. ಒಂದು ಸಲ ಇದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮತ್ತೆ ವರ್ಷ ಇಡೀ ಹೂ ಬರ್ತಾ ಇರ್ತದೆ. ಇದು ಹಾಳಾಗುವುದಿಲ್ಲ. ಒಂದು 4-5 ದಿವಸ ಹೂ ಹಾಗೆ ಇರ್ತದೆ. ಒಟ್ಟಿನಲ್ಲಿ ರೈತ ಮನೋಹರ್ ಶೆಟ್ಟಿ ತಾವರೆ ಕೃಷಿಯನ್ನು ಲಾಭದಾಯಕವಾಗಿ ಪರಿವರ್ತಿಸಿಕೊಂಡಿದ್ದು, ನೆರೆಹೊರೆಯ ರೈತರೂ ಕೂಡ ತಾವರೆ ಕೃಷಿಯತ್ತ ಒಲವು ತೋರುವಂತೆ ಮಾಡಿರುವುದು ಪ್ರಶಂಸನೀಯ.